ಎವ್ರಿವಾನ್, ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಅಣ್ಣನ ಮನೆಗೆ ಬಂದಿದ್ದೇನೆ. ನನ್ನ ಅಣ್ಣನ ಮಗನಿಗೆ ಇವತ್ತು ಬರ್ತ್ಡೇ. ನನಗೆ ಒಬ್ಬನೇ ಅಣ್ಣ, ಅವನಿಗೆ ಒಬ್ಬನೇ ಮಗ, 2 ಹೆಣ್ಣು ಮಕ್ಕಳು. ಹಾಗೆ ಅವನಿಗೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಒಂದು ಆಸೆ. ಹಾಗೆ ನಮಗೆ ಕಾಲ್ ಮಾಡಿ ಹೇಳಿದ ಬರ್ತ್ಡೇಗೆ ಎಲ್ಲರೂ ಮನೆಗೆ ಬನ್ನಿ ಅಂತ. ಹಾಗೆ ನಾವು ಮನೆಗೆ ಬಂದಿದ್ದೇವೆ, ಅಣ್ಣನ ಮನೆಗೆ ಬಂದಿದ್ದೇವೆ. ಸೊ ಇವತ್ತು ನಾನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಏನೆಲ್ಲ ಮಾಡ್ತೇನೆ, ಯಾವ ಥರ ನಾವು ಸೆಲೆಬ್ರೇಷನ್ ಮಾಡ್ತೇವೆ ಅದೆಲ್ಲವನ್ನು ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡಬೇಕಂತಿದ್ದೇನೆ. ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆಮೇಲೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಮೇಲೆ ಅಂತ ಬೇರೇನಿಲ್ಲ, ಈಗ ನಾವು ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇದು ಬೊಂಡ ಟ್ರೈನ್. ಇದಕ್ಕೆ ಮನೆಗೆ ಹೋದ ಕೂಡಲೇ ನಮಗೆ ಟೆಂಡರ್ ಇದ್ದು ಜ್ಯೂಸ್ ಉಂಟಲ್ಲ, ಬೊಂಡದ್ದು ಜ್ಯೂಸು, ಅದನ್ನು ಮಾಡಿದ್ರು ಬಾಬಿ. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಗಿತ್ತು. ನಮ್ಮ ಮಂಗಳೂರು ಕಡೆ ಎಲ್ಲ, ಕುಡ್ಲ ಕಡೆ ಎಲ್ಲ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತೇಳಿ ಒಂದು ಕೊಡ್ತಾರೆ. ಅದು ಆ ಕಡೆ ಎಲ್ಲ ಉಂಟಂತ ಗೊತ್ತಿಲ್ಲ, ಈ ಬ್ಯಾಂಗ್ಳೂರು ಕಡೆ ಎಲ್ಲ ಉಂಟಂತ ಗೊತ್ತಿಲ್ಲ. ಬಟ್ ನಮ್ಮ ಮಂಗಳೂರಲ್ಲಿ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಒಂದು ಕೊಡ್ತಾರೆ. ಅದು ಕೆಲವರು ಕೂಲ್ ಡ್ರಿಂಕ್ಸ್ ಮಾಡಿ ಕೊಡ್ತಾರೆ, ಕೆಲವರು ಹಾಟ್ ಬೆವರೇಜಸ್ ಕೊಡ್ತಾರೆ. ಅದು ಕೆಲವರು ಒಬ್ಬೊಬ್ಬರದ್ದು ಇಷ್ಟ. ಬೆಳಿಗ್ಗೆ ಹೋದರೆ ಜಾಸ್ತಿಯಾಗಿ ಕೂಲ್ ಡ್ರಿಂಕ್ಸೇ ಕೊಡೋದು, ಮಧ್ಯಾಹ್ನ ಹೊತ್ತೆಲ್ಲ. ಆಫ್ಟರ್ನೂನ್ ಆದರೆ ಸ್ವಲ್ಪ ಹಾಟ್ ಬೆವರೇಜಸ್ ಆ ಥರ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಮಾತ್ರ. ಶುಕ್ಕಾಡೆ ಶುನಾಡೆ ಶುನಾಡೆ ನಿಂಗ ಜ್ಯೂಸ್ ಕುಡಿಕಿರಮ್ಮ. ಶುನಾಡೆ ನಿಂಗ ಜ್ಯೂಸ್ ಕುಡಿಕಿರಮ್ಮ. ಇದು ನೋಡಿ ಫ್ರೆಂಡ್ಸ್, ಇದು ಬೆಲ್ಲದ ಗಂಜಿ, ಚಕ್ಕರ ಗಂಜಿ ಅಂತ ಹೇಳ್ತಾರೆ ಮಂಗಳೂರಲ್ಲೆಲ್ಲ. ಇದು ನಾವು ಮರಣ ಹೊಂದಿದವರ ಹೆಸರಲ್ಲಿ ಬೆಳಿಗ್ಗೆ ಯಾಸಿನೆಲ್ಲ ಓದಿ ಅದ್ಯ ಮಾಡಿ ಮನೆ ಮನೆಗೆ ಕೊಡುವಂತಹ ಒಂದು ಸಾಂಪ್ರದಾಯಿಕ ಒಂದು ಇದು. ಅದು ಆ ಕಾಲದಲ್ಲೆಲ್ಲ ಜಾಸ್ತಿ ಮಾಡ್ತಾ ಇದ್ರು, ಈಗ ಎಲ್ಲ ಯಾರು ಮಾಡೋದಿಲ್ಲ ಅಷ್ಟು. ಆದರೂ ನಾವು ಮನೆಯಿಂದ ಬರುವಾಗಲೇ ಮಾಡಿ ತಂದು ಮನೆ ಮನೆಗೆಲ್ಲ ಹಂಚಲಿಕ್ಕೆ ಉಂಟು ಅದನ್ನು. ಇದು ನನ್ನ ಅಣ್ಣನ ಮಗು, ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾಳಲ್ಲ ಇವಳು. ನನ್ನ ಅಣ್ಣನಿಗೆ 3 ಮಕ್ಕಳು, 1 ಗಂಡು 2 ಹೆಣ್ಣು. ಅವರಿಗೆ 10 ವರ್ಷ ಮಕ್ಕಳಿಲ್ಲದೆ ತುಂಬ ಬೇಸರದಲ್ಲಿದ್ದರು. ಅದಕ್ಕೆ ನಾನು ಯಾರಾದರೂ ಮಕ್ಕಳಿಲ್ಲದವರಿಗೊಂದು ಮೋಟಿವೇಶನ್ ಆಗಲಿ ಅಂತ ಹೇಳೋದು. ಅವರು ತುಂಬ ಬೇಸರದಲ್ಲಿದ್ದರು, 10 ವರ್ಷ ಮಕ್ಕಳಿಲ್ಲ ಅಂತ. ಮತ್ತು ಬ್ಯಾಕ್ ಟು ಬ್ಯಾಕ್ ವರ್ಷಕ್ಕೆ ಒಂದರಾಗಿ ಅಲ್ಲ ಅವರಿಗೆ ಮಕ್ಕಳನ್ನು ಕೊಟ್ಟರು. ಮದ್ದು ಮಾಯ ಏನೂ ಮಾಡಲಿಲ್ಲ. ಹಾಗೆ ಮಕ್ಕಳಿಲ್ಲದವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೊಂದು ಇದು ಹೇಳೋದು ನಾನು, ಯಾರು ಸಹ ಬೇಸರ ಮಾಡಬೇಡಿ. ಮಕ್ಕಳು ದೇವರು ಕೊಡುವಾಗ ಕೊಡ್ತಾನೆ, ಅದಕ್ಕೆ ಅಂತೇಳಿ ಮದ್ದು ಅದು ಇದಂತೇಳಿ ಈಗ ಅದರ ಹೆಸರಲ್ಲಿ ತುಂಬ ಮದ್ದಿನ ಮಾಫಿ ಆಗ್ತಾ ಉಂಟು. ಸೊ ಅದರ ಬಳೆಗೆಲ್ಲ ಬೀಳದೆ ದೇವರು ಕೊಡುವಾಗ ಕೊಡ್ತಾನೆ ಅಂತೇಳಿ ಟೆನ್ಷನನ್ನು ಬಿಟ್ಟು ಬಿಡಿ. ಆಟೋಮೆಟಿಕ್ಕಾಗಿ ಮಕ್ಕಳು ದೇವರು ಕೊಡ್ತಾನೆ, ಕೊಡುವವರಿಗೆ ಕೊಡ್ತಾನೆ ಅಷ್ಟೇ ನಾನು ಹೇಳೋದು. ನಾವೆಷ್ಟೇ ಕಷ್ಟಪಟ್ಟರು, ಎಷ್ಟೇ ಇದು ಮಾಡಿದರೂ ಕೊಡುವ ಸಮಯದಲ್ಲೇ ಕೊಡ್ತಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಷ್ಟೇ. ಹಾಗಿದ್ದು ನನ್ನ ಅಣ್ಣನ ಮಗು. ಈಗ ನೋಡಿ ಕೇಕ್ ಆರ್ಡ್ರ್ ಮಾಡಿದ್ವಿ, ಕೇಕ್ ಬಂತು. ಒಂದು ಟೆಂಡರ್ ಕೋಕೋನಟ್, ಇನ್ನೊಂದು ರಸ್ಮಲಾಯಿ. ಇದು ಆರ್ಡ್ರ್ ಮಾಡಿದ್ದು ನಾವು 7th ಹೆವೆನ್ ಕೇಕ್ ಶಾಪ್ ಉಂಟಲ್ಲ ದೇರಳಕಟ್ಟೆಯಲ್ಲಿ, ಅಲ್ಲಿದ್ದು ಆರ್ಡ್ರ್ ಮಾಡಿದ್ದು. ಅಲ್ಲಿದ್ದು ಕೇಕೆಲ್ಲ ತುಂಬ ಚೆನ್ನಾಗತ್ತೆ, ನನಗೆ ತುಂಬ ಇಷ್ಟ ಅಲ್ಲಿದ್ದು ಕೇಕ್. ಅಲ್ಲಿದ್ದು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಅವರದ್ದು, ತುಂಬ ಸಾಫ್ಟ್ ಆ್ಯಂಡ್ ತುಂಬ ಟೇಸ್ಟ್ ತುಂಬ ಒಳ್ಳೆದಿರ್ತದೆ ಅವರದ್ದು. ಇದರಲ್ಲಿ ಈ ಕಾಂಬೋದಲ್ಲಿ 2 ದೊಡ್ಡ ಬಲೂನ್ ಬಂದಿತ್ತು. ಲಾಸ್ಟ್ ಟೈಮ್ ನಾವು ಅದು ಹೇಗೆ ನಾವು ಅದನ್ನು ಇದು ಮಾಡೋದನ್ನು ಫಿಲ್ ಮಾಡೋದಂತ ಗೊತ್ತಿಲ್ಲದೆ ವೇಸ್ಟ್ ಆಗಿ ಹೋಯಿತು. ನೋಡಿ ಈ ಥರ ಅದರಲ್ಲಿ ಒಂದು ಪೈಪ್ ಬರ್ತದೆ, ಅದನ್ನು ಇದರ ಒಳಗೆ ಸಿಕ್ಕಿಸಿ ಆಮೇಲೆ ನಾವು ಗಾಳಿ ಫಿಲ್ ಮಾಡಲಿಕ್ಕೆ, ಅದು ಲಾಸ್ಟ್ ಟೈಮ್ ಗೊತ್ತಿಲ್ಲದೆ ಹಾಳಾಗಿಯೇ ಹೋಯಿತು. ಈ ಸಲ ನಮಗೆ ಅದು ಅವನು ಎಲ್ಲಿ ಕಲ್ತದಂತ ಗೊತ್ತಿಲ್ಲ. ನೋಡಿ ಈ ಥರ ಅದಕ್ಕೆ ಪೈಪ್ ಹಾಕಿ ನಾವು ಅದಕ್ಕೆ ಗಾಳಿಯನ್ನು ತುಂಬಿಸಲಿಕ್ಕೆ. ದೊಡ್ಡದಾಗಿ ಚೆಂದ ಇತ್ತು, ಒಳ್ಳೆ ಚೆಂದ ಕಾಣ್ತಾ ಇತ್ತು ನೋಡಲಿಕ್ಕೆ. ಜಯಾನ್, ನಿನ್ನ ಲಂಗ್ಸ್ ವೀಕ್ ಉಂಟು. ಈಗ ನಾವು ಡೆಕೋರೇಷನ್ ಮಾಡಲಿಕ್ಕೆ ಹೊರಟಿದ್ದೇವೆ. ನನ್ನ ಅಣ್ಣನ ಮಗ ಮಾಡ್ತಾನೆ, ನಾನು ಸ್ವಲ್ಪ ಅವನಿಗೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದೇನೆ. ಯಾವಾಗಲೂ ನನ್ನ ಅಕ್ಕನ ಮಗಳು ಮಾಡೋದು, ಅವಳಿಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ, ಸೊ ಅದರಿಂದ ನಾವು ಮಾಡೋದು.
ಇದಕ್ಕೆ ಬ್ಯಾಕಿಗೆ ಒಂದು ಬ್ಯಾಕ್ಗ್ರೌಂಡಿಗೆ ಒಂದು ಇದು ನೋಡಿ ಸಿಗ್ತದಲ್ಲ, ಇದು ವರ್ಸ್ಟ್ ಅಂತಲೇ ಹೇಳಬೇಕು. ಯಾಕಂದರೆ ಫ್ಯಾನ್ ಎಲ್ಲ ಹಾಕಿದರೆ ಗಾಳಿಗೆ ಹಾರ್ತಾ ಇರ್ತದೆ, ಅದೊಂದು ನೀಟ್ ಸಹ ಕಾಣುವುದಿಲ್ಲ. ಅದಕ್ಕಿಂತ ಜಸ್ಟ್ ಬ್ಯಾನರ್ ಮಾತ್ರ ಹಾಕಿ ಬಲೂನ್ ಮಾತ್ರ ಹಾಕಿದರೆ ಸ್ವಲ್ಪ ನೀಟ್ ಕಾಣ್ತದೆ ಅಂತ ಆಗ್ತದೆ. ಮತ್ತು ಇದರ ಕಾಂಬೋದಲ್ಲಿ ಬಂದದ್ದಲ್ಲ, ಮತ್ತೆಂತ ಮಾಡೋದು ಅಂತೇಳಿ ಎಲ್ಲ ಹಾಕಿದ್ದು ನಾವು. ಅದಕ್ಕಿಂತ ನಾವು ಪ್ಲೇನ್ ಆಗಿ ಬ್ಯಾನರ್ ಮಾತ್ರ ಹಾಕಿದರೆ ಒಳ್ಳೆದಿತ್ತು ಅಂತ ಅನಿಸ್ತದೆ. ಈಗ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಯುವಾಗ ಗಂಟೆ 1:45-2 ಗಂಟೆ ಆಗ್ತಾ ಬಂತು. ಒಳ್ಳೆ ಹಸಿವಾಗ್ತಾ ಉಂಟು. ಮಧ್ಯಾಹ್ನದ್ದು ಲಂಚಿಗೆ ಮಂದಿ ಮಾಡಿದ್ದಾರೆ, ಚಿಕನ್ ಮಂದಿ. ನನಗೆ ಮಂದಿ ಅಂದರೆ ಅಷ್ಟು ಇಷ್ಟ ಅಲ್ಲ. ಮಂದಿ ಅಂದರೆ ನನ್ನದು ಹೇಟ್ ಅಂತಲೇ ಹೇಳಬೇಕು. ನನಗೆ ಬಿರಿಯಾನಿ ಆದರೆ ಸ್ವಲ್ಪ ಇಷ್ಟ ಆಗ್ತದೆ, ಮಂದಿ ಅಂದರೆ ನನಗೆ ಅದು ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಲ್ವಾ, ಹಾಗೆ ನನಗೆ ಮಂದಿ ಅಷ್ಟು ಇಷ್ಟ ಅಲ್ಲ. ಮತ್ತು ಒಬ್ಬೊಬ್ಬರದ್ದು ಇಷ್ಟ ನೋಡಿದರೆ ಆಗ್ತದ. ಹಾಗೆ ಮಂದಿ ಮಾಡಿದ್ದಾಳೆ, ನೋಡಿ ತಿಂದ ಮೇಲೆ ನೋಡಬೇಕು ಹೇಗೆ ಉಂಟು ಅಂತೇಳಿ. ಈಗೆಲ್ಲ ಒಟ್ಟಿಗೆ ನಾವು ಕೂತಿದ್ದೇವೆ, ಊಟ ಎಲ್ಲ ಮಾಡಿ ಆಮೇಲೆ ನಿಮ್ಮೊಂದಿಗೆ ನಾನು ಸಿಗ್ತೇನೆ. ಈಗ ಊಟ ಎಲ್ಲ ಮಾಡಿ ಆಯ್ತು ಫ್ರೆಂಡ್ಸ್. ಈಗ ಊಟ ಮಾಡಿದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ. ಊಟ ಎಲ್ಲ ಮಾಡಿದ ನನ್ನ ಬಾಬಿ ಮಂದಿ ಮಾಡಿದ್ದಾಳೆ, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಇಲ್ಲದ್ರೆ ಮಂದಿ ಅಷ್ಟು ಇಷ್ಟ ಅಲ್ಲ. ನಾನು ಮಂದಿ ಅಂದರೆ ನನಗೆ ಅಷ್ಟು ಹಿಡಿಯುವುದಿಲ್ಲ. ಬಟ್ ಇವತ್ತು ಮಾಡಿದ ಮಂದಿ ತುಂಬ ಒಳ್ಳೆದಿತ್ತು. ಅವಳೇ ಮನೆಯಲ್ಲೇ ಮಸಾಲ ಮಾಡಿ ಅವಳೇ ಮಾಡಿದ್ದು ನನ್ನ ಬಾಬಿ, ತುಂಬ ಚೆನ್ನಾಗಿತ್ತು. ಈಗ ಊಟ ಎಲ್ಲ ಮಾಡಿ ಆಯಿತು. ಈಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿ ಮನೆಯನ್ನೆಲ್ಲ ಫಸ್ಟಿಗೆ ಕ್ಲೀನ್ ಮಾಡಿ ಆಮೇಲೆ ಕೇಕ್ ಕಟ್ ಮಾಡೋದನ್ನು ಮಾಡುವ ಅಂತ ಇದ್ದೇವೆ. ಸೊ ಈಗ ಡೆಕೋರೇಷನ್ಸ್ ಎಲ್ಲ ಮಾಡಿ ಆಯಿತು, ಎಲ್ಲ ಕ್ಲೀನ್ ಎಲ್ಲ ಮಾಡಿ ಆದಮೇಲೆ ಕೇಕ್ ಕಟ್ ಮಾಡೋದು. ಈಗ ಕ್ಲೀನ್ ಎಲ್ಲ ಮಾಡಿ ಆದಮೇಲೆ ನಿಮ್ಮೊಂದಿಗೆ ನಾನು ಬರ್ತೇನೆ. ರೆಸ್ಟ್ ತೆಗಿಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದ ಮೇಲೆ ನೆಕ್ಸ್ಟ್ ಟೀ ಮಾಡಬೇಕು. ಟೀಗೆ ಸ್ನ್ಯಾಕ್ಸ್ ಎಲ್ಲ ಮಾಡಲಿಕ್ಕೆ ಉಂಟು. ನಾವು ನಿನ್ನೆನೇ ಎಲ್ಲ ಕಟ್ಲೆಟ್ ರೋಲ್ ಇದೆಲ್ಲ ಮನೆಯಲ್ಲೇ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಮತ್ತು ಬೆಳಿಗ್ಗೆ ಬರುವಾಗ ಅದಕ್ಕೆ ಚಿಕನ್ ಎಲ್ಲ ಸೇರಿಸಿ ಮಾಡಿ ಬಂದದ್ದು. ಅದರಲ್ಲಿ ಬಾಬಿಗೆ ಮಗುವೆಲ್ಲ ಉಂಟಲ್ಲ, ಸಣ್ಣ ಮಗಳಿಗೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇದು ಮೆಹಂದಿ ನಾನೇ ಇಟ್ಟದ್ದು. ಹೇಗೆ ಉಂಟಂತೇಳಿ ಕಮೆಂಟ್ ಮಾಡಿ. ಹಾಗೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೆಗಿತೇನೆ. ಆಮೇಲೆ ನಿಂದ ಮೇಲೆ ಕಟ್ಟಣ ಇಬ್ಬರಮ್ಮ ಆರು ಬೆಚ್ಚರಿದೆ ಚಂದ ಇರಾ. ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತೆಗೆದು ಆಮೇಲೆ ನಿಮ್ಮೊಂದಿಗೆ ಸಿಗ್ತೇನೆ. ನಾನು ನಿನ್ನೆನೆ ಮಾಡಿ ಹೇಳಿದ್ದಲ್ಲ, ರೋಲೆಲ್ಲ ಮಾಡಿ ತಂದದಂತ, ಅದು ಬಾಕ್ಸಿಗೆ ಹಾಕಿ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಇವತ್ತು ಸೆಟ್ಟಾಗಿ ಉಂಟು. ಈಗ ನಾವು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಎಲ್ಲ ತೆಗೆದು ಮಾತಾಡಿ ಸ್ವಲ್ಪ ಹೊತ್ತು ಆಮೇಲೆ ಈಗ ನಾವು ಸಂಜೆದು ಈವ್ನಿಂಗ್ ಸ್ನ್ಯಾಕ್ಸ್ ಉಂಟಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾ, ಏನಿಲ್ಲ ಜಸ್ಟ್ ಫ್ರೈ ಮಾಡಲಿಕ್ಕೆ ಮಾತ್ರ. ಫ್ರೈ ಮಾಡಿ ಟೀ ಎಲ್ಲ ಇಡಬೇಕು. ಟೀ ಎಲ್ಲ ಇಟ್ಟದ ಮೇಲೆ ಕೇಕೆಲ್ಲ ಕಟ್ ಮಾಡೋದಂತ. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮದು ಬಾಬಿದ್ದು ತಂಗಿ ಬಂದಿದ್ದಾಳೆ. ತಂಗಿ ಮತ್ತು ತಂಗಿಯ ಗಂಡ ಬಂದಿದ್ದಾರೆ. ಅವರು ಹೇಳಲೇ ಇಲ್ಲ, ಹೀಗೆ ಬರ್ತಡಲ್ವಾ, ಹಾಗೆ ಸುಮ್ಮನೆ ಅವನನ್ನು ನೋಡಿ ಹೋಗುವ ಅಂತೇಳಿ ಬಂದದ್ದು. ಹಾಗೆ ಬೇಗ ಬೇಗ ಟೀ ಎಲ್ಲ ಇಟ್ಟು ನಾವು ಸ್ನ್ಯಾಕ್ಸನ್ನೆಲ್ಲ ಫ್ರೈ ಮಾಡಿ ಅವರಿಗೆ ಟೀಯನ್ನೆಲ್ಲ ಕೊಟ್ಟು ಮತ್ತು ಕೇಕೆಲ್ಲ ಕಟ್ ಮಾಡಿ ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಈಗ ನೋಡಿ ನಾನು ನನ್ನದು ಅಕ್ಕ ರೋಲ್ ಫ್ರೈ ಮಾಡ್ತಾ ಇದ್ದಾಳೆ ಮತ್ತು ಕಟ್ಲೆಟನ್ನು ಫ್ರೈ ಮಾಡ್ತಾ ಇದ್ದಾಳೆ. ಆಮೇಲೆ ಟೀ ಎಲ್ಲ ಇಟ್ಟು ಆಮೇಲೆ ಕೇಕನ್ನು ಕಟ್ ಮಾಡುವ ಅಂತ. ನಾನು ರೆಡಿಯಾಗಿದ್ದೇನೆ. ಈಗ ಕೇಕ್ ಕಟ್ ಮಾಡಲಿಕ್ಕೆ ಎಲ್ಲ ರೆಡಿಯಾಗಿದ್ದೇವೆ. ಮದುವೆ ಮನೆ ಯಾವ ಥರ ಉಂಟು ಆ ಥರ ಉಂಟು ಈಗ ಮನೆ. ಈಗ ನಾನು ಡ್ರೆಸ್ ಎಲ್ಲ ಹಾಕಿ ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿಯಾಗಿದ್ದೇವೆ. ಈಗ ನಾನು ಕೇಕ್ ಕಟ್ ಮಾಡುವಾಗ ನಿಮಗೆ ನಾನು ವಿಡಿಯೋದೊಂದಿಗೆ ಬರ್ತೇನೆ. ಡ್ರೆಸ್ ಹೇಗೆ ಉಂಟು ಕಮೆಂಟ್ ಮಾಡಿ.
ಇದು ಅಣ್ಣನ ಮಗನದು ಬರ್ತಡೇ ಅಲ್ವಾ, ಮಗನ ಬರ್ತಡೇಗೆ ಅಣ್ಣ ಇಲ್ಲ, ಅವನು ದುಬೈಲಿದ್ದಾನೆ. ಹಾಗೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಯಾರನ್ನೂ ಕರೀಲಿಲ್ಲ, ನಾವು ಮಾತ್ರ, ನನ್ನ ತಾಯಿಯ 3 ಮಕ್ಕಳು ಯಾರಿದ್ದಾರೆ ಅವರು ಮಾತ್ರ, ಹೊರಗಿಂದ ಯಾರನ್ನೂ ಕರೀಲಿಲ್ಲ. ಸಣ್ಣ ಗಾತ್ರದ ಒಂದು ಬರ್ತ್ಡೇ ಅಂತಲೇ ಹೇಳ್ಬೋದು. ಈಗ ನಾವು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗಿತೇವೆ ಫಸ್ಟ್, ಆಮೇಲೆ ನಿಮ್ಮೊಂದಿಗೆ ನಾನು ಸಿಗ್ತೇನೆ. ಹಾಗೆ ಇವತ್ತಿನ ಬರ್ತ್ಡೇ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಗಿಫ್ಟ್ ಅನ್ಬಾಕ್ಸಿಂಗ್ ಆಗ್ತಾ ಉಂಟು, ಅವನಿಗೆ ಸಬೂರು ಇಲ್ಲ, ಹಾಗೆ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ. ಇನ್ನು ನಾವು ಟೀ ಕುಡಿಲಿಲ್ಲ, ಟೀ ಎಲ್ಲ ಕುಡಿದು ಆಮೇಲೆ ಎಂತ ಬೇರೆ ಏನಾದರೂ ಇದ್ದರೆ ಅದಕ್ಕೆ ಆ್ಯಡ್ ಮಾಡ್ತೇನೆ ಕ್ಲಿಪ್ಸ್. ಮತ್ತೆ ಸಿಗ್ತಾನೆ ನಿಮ್ಮೊಂದಿಗೆ. ನಾವು ಟೀ ಎಲ್ಲ ಕುಡಿದು ಮತ್ತೆಂತ ವಿಡಿಯೋ ಮಾಡಲಿಕ್ಕೆ ಇರಲಿಲ್ಲ, ಅಂದರೆ ಭಾವ ಮಧ್ಯಾಹ್ನ ಊಟ ಮಾಡಿ ಅವರು ಹೋಗಿದ್ದಾರೆ. ಆಮೇಲೆ ಅವರು ಕಾಲ್ ಮಾಡಿದರು, ಮನೆಗೆ ಬನ್ನಿ, ನಾನೀಗ ಮನೆಗೆ ಬರ್ತೇನೆ ಅಂತೇಳಿ. ಹಾಗೆ ತುಂಬ ಹೊತ್ತು ಅಲ್ಲಿ ನಿಲ್ಲಿಕ್ಕಾಗಲಿಲ್ಲ, ಆಗಲೇ ಸಾಯಂಕಾಲ ಆಗಿತ್ತು, 7:30 ಗಂಟೆ ಆಗಿತ್ತು ನಾವು ಟೀ ಎಲ್ಲ ಕುಡಿಯುವಾಗ. ಹಾಗೆ ನಾವು ಮನೆಗೆ ಹೋಗೋದು ಅಷ್ಟೇ ಫ್ರೆಂಡ್ಸ್ ಇವತ್ತಿದ್ದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಅನಿಸಿಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಅಸ್ಸಲಾಮು ಅಲೈಕುಮ್.